ಹಾಯ್ ಹಲೋ ಎಲ್ಲ ನನ್ನ ಡಿಫೆನ್ಸ್ ಎಸ್ಪೆಂಟ್ಸ್ಗೆ ಜೈ ಹಿಂದ್. ITBP ಇಂಡಿಯನ್ ಟಿಬೋಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅಂತ ಹೇಳಿ ನಿಮ್ಗೆ ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ರೆ ಇದರದಾಗೆ ನಾನು ಅಡ್ವಾನ್ಸ್ ಆಗಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ಓಕೆ, ಈಗ ಕ್ಲೋಸಿಂಗ್ ಡೇಟ್ ಕೂಡ ಬರ್ತಾ ಇದೆ, ಅದಕ್ಕೆ ಮತ್ತೆ ಇನ್ನೊಂದು ಸಾರಿ ನಿಮ್ಗೆ ಆ ಮಾಹಿತಿನ ತಿಳಿಸ್ಬೇಕಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಇದರಲ್ಲಿ ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಅಂತ ಹೇಳಿ ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರ. ಇದರಲ್ಲಿ ಯಾವ್ಯಾವ ತರಹದ ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರ. ಓಕೆ, ಇದಕ್ಕೆ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತೆ ಅಂತ ಹೇಳಿ ನಾನು ಮೊದಲಿಗೆ ಒಂದು ವಿಡಿಯೋದಲ್ಲಿ ಡೀಟೇಲ್ ಎಕ್ಸಾಮ್ ಸಿಲೆಬಸ್ ಬಂತು, ಫಿಸಿಕಲ್ ಬಂತು, ಪ್ರತಿಯೊಂದು ಮಾಹಿತಿಯನ್ನು ನಾನು ಅದರಲ್ಲಿ ಕೊಟ್ಟಿದ್ದೆ. ಸೊ ಈಗಾದರೂ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ತಿಳಿದುಕೊಳ್ರಿ. ಇನ್ನೂ ಯಾರಾದರೂ ಅಪ್ಲೈ ಮಾಡಿರಲಿಲ್ಲಪ್ಪ ಅಂತಂದರೆ ಸೊ ಇನ್ನೂ ಕೂಡ ಟೈಮಿಂಗ್ ಇದೆ ಅಪ್ಲೈ ಮಾಡೋಕ್ಕೆ, ಕರೆಕ್ಟಾಗಿ ತಿಳಿದುಕೊಳ್ರಿ. ಓಕೆ, ಇಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 143 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರೆ. ಓಕೆ, ಎಷ್ಟಪ್ಪ ಅಂತಂದ್ರೆ ಟೋಟಲಿ ಆಗಿ 143 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರ. ಸೊ ಇದರಲ್ಲಿ ಟೋಟಲಿ ನಿಮ್ಗೆ ಐ ಟಿ ಬಿ ಪಿದಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಇದು ಏನಪ್ಪ ಅಂತಂದ್ರೆ ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಅಂತ ಹೇಳಿ ಇಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರ. ನೆಕ್ಸ್ಟ್ ಅದೇ ತರನಾಗಿ ನಿಮಗೆ ಟೋಟಲ್ ನಿಮ್ಗೆ 5 ರಿಕ್ರೂಟ್ಮೆಂಟ್ಗಳನ್ನ ಮತ್ತು ಕಿಚನ್ ಸರ್ವಿಸ್ ಅಂತೇಳಿ ಮಾಡಿದಾರ, ಮತ್ತು ಪಯನಿಯರ್ ಅಂತ ಹೇಳಿ ಮಾಡಿದಾರ, ಅನಿಮಲ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಮಾಡಿದಾರ. ಸಾಕಷ್ಟು ITBP ಕಾಲ್ಫಾರ್ಮ್ ಮಾಡಿದಾರ. ಓಕೆ, ಈ ಹುದ್ದೆಗಳ ಮಾಹಿತಿ ಯಾಕಂದ್ರೆ ಕ್ಲೋಸಿಂಗ್ ಡೇಟ್ ಬರ್ತಾ ಇದೆ, ಅದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ. ಇದು ನೋಡ್ಕೊಡ್ರಿ. ಫೀಸ್ ಎಷ್ಟಪ್ಪ ಅಂತಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸೋಕೆ 100 ರೂಪಾಯಿ ಅಪ್ಲಿಕೇಶನ್ ಆನ್ಲೈನ್ DD ಅನ್ನ ಕಟ್ಟಬೇಕಾಗುತ್ತೆ. ಮಹಿಳೆಯರಿಗೆ ಮತ್ತು SC ST ಕೆಟಗರಿಯವರಿಗೆ ಯಾವುದೇ ತರಂತ ಫೀಸ್ ಕೂಡ ಇರೋದಿಲ್ಲ. ಓಕೆ, ಇದಕ್ಕೆ ಏಜ್ ಎಷ್ಟಪ್ಪ ಅಂತಂದ್ರೆ 18ರಿಂದ 23 ಏಜ್. ಎದಕ್ಕಪ್ಪ ಅಂತಂದ್ರೆ ಸೊ ನೀವು ಗಾರ್ಡ್ನರ್ ಅಪ್ಲೈ ಮಾಡ್ತಾನವ್ರಿಗೆ, ಬಾರ್ಬರ್ ಮತ್ತು ಸಫಾಯಿ ಕರ್ಮಚಾರಿ ಅಪ್ಲೈ ಮಾಡ್ತಾನವ್ರಿಗೆ 18ರಿಂದ 25 ಏಜ್ ಇದ್ದವರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. SC ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿರ್ತಾರ. ಓಕೆ, ಕ್ವಾಲಿಫಿಕೇಶನ್ ಕೊಡ್ರಿ, 10ನೇ ತರಗತಿ ಮುಗಿದಿದ್ರೆ ಸಾಕು. ಇದಕ್ಕೂ ಯಾವುದೇ ತರನಾದಂಥ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗಿರಲ್ಲ. ಕರೆಕ್ಟಾಗಿ ತಿಳ್ಕೊಳ್ರಿ, ಯಾವುದಕ್ಕೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗಿರಲ್ಲ. ಈ 2 ಹುದ್ದೆಗಳಿಗೆ ಏನಿದಲ್ಲ, ಜಸ್ಟ್ 10ನೇ ತರಗತಿ ಮುಗಿದಿರಬೇಕು, ಅದ್ರ ಬಗ್ಗೆ ನಾಲೆಜ್ ಇರಬೇಕಾಗುತ್ತಾ. ನೆಕ್ಸ್ಟ್ ಈ ಹುದ್ದೆಗೆ ಏನಿದೆಯಲ್ಲ ಗಾರ್ಡ್ನರ್ ಅಂತ ಹೇಳಿ ಇದಕ್ಕೆ ITI ಆದ್ರೂ ಮುಗಿದಿರಬೇಕು, ಅಥವಾ ಆ ಕೋರ್ಸ್ ಆದ್ರೂ ನೀವು ಮುಗಿಸಿರ್ಲೇಬೇಕಾಗುತ್ತೆ. 2 ವರ್ಷ ಆ ಕೋರ್ಸ್ ಅನ್ನ ಮುಗಿಸಿದ್ರೆ ಸೊ ನೀವು ಇದಕ್ಕೆ ಅರ್ಜಿಯನ್ನ ಹಾಕ್ಬಹುದು. ಇವೆರಡಕ್ಕೂ SSLC ಮುಗಿದವರ ಬಾರ್ಬರ್ ಮತ್ತು ಸಫಾಯಿ ಕರ್ಮಚಾರಿ ಏನಿದಾವಲ್ಲ, ಇವೆರಡಕ್ಕೂ ನೀವು ಯಾರಾದ್ರೂ ಅರ್ಜಿಗಳನ್ನ ಹಾಕೊಳ್ಳೋಕೆ ಅವಕಾಶ ಇರ್ತದ. ಓಕೆ, ನೆಕ್ಸ್ಟ್ ನೋಡ್ಕೊಡ್ರಿ, ಅಪ್ಲೈ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ. ಅಪ್ಲೈ ಡೇಟ್ 28/7/2024 ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಸೊ ನಾನು ಪ್ರತಿಯೊಂದು ಇನ್ಫಾರ್ಮೇಶನ್ ನಾನು ನಿಮ್ಗೆ ತಿಳಿಸ್ತಾನೆ ಹೋಗ್ತಾನೆ ಇರ್ತೀನಿ. ಎಷ್ಟು ಜನ ಅದನ್ನ ಯೂಸನ್ನು ತಗೊಳ್ತಾ ಇದ್ದೀರಾ, ಎಷ್ಟು ಜನ ಯೂಸ್ ತಗೋತಾ ಇಲ್ಲ ಗೊತ್ತಿಲ್ಲ, ಬಟ್ ನನ್ನ ಕರ್ತವ್ಯವನ್ನು ನಾನು ಮಾಡ್ತಾನೆ ಇರ್ತೀನಿ. ಯಾಕಂದ್ರೆ ನಿಮ್ಗೆ ಒಂದು ಸಾರಿ ನೋಟಿಫಿಕೇಶನ್ ಅಲ್ಲದೆ, ಯಾಕಂದ್ರೆ 2-3 ಸಾರಿ ನಿಮಗೆ ತಿಳಿಸಿದ್ರೆ ಮಾತ್ರ ಅಪ್ಲಿಕೇಶನ್ಗಳನ್ನು ಹಾಕೊಳ್ತೀರಿ ಅಂತ ಹೇಳಿ ನನ್ನ ಇಚ್ಛೆಯಿಂದ ನಾನು ಹೇಳ್ತಾ ಇರ್ತೀನಿ. ಈಗ ನಿಮ್ಗೆ ಕರೆದಿರ್ತಕ್ಕಂಥದ್ದು ಹುದ್ದೆಗಳ ಬಗ್ಗೆ ನಾನು ಡೀಟೇಲ್ ಆಗಿ 1 ಅಥವಾ 2 ಹುದ್ದೆಗಳನ್ನ ನೋಟಿಫಿಕೇಶನ್ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ಕೊಡ್ತಾನೆ ಇರ್ತೀನಿ. ಓಕೆ, ಇದು ಕ್ಲೋಸಿಂಗ್ ಡೇಟ್ ಬಂದಾಯ್ತು. ಕ್ಲೋಸಿಂಗ್ ಡೇಟ್ ಎಷ್ಟಪ್ಪ ಅಂತಂದ್ರೆ 26/8/2024 ಅಂದ್ರೆ ಇನ್ನು ಎಷ್ಟಪ್ಪ ಅಂತಂದ್ರೆ ಕೇವಲ 3 ದಿನಗಳ ಮಾತ್ರ ನಿಮ್ಗೆ ಕಾಲಾವಕಾಶ ಇದೆ. 26/8/2024 ಅಪ್ಲಿಕೇಶನ್ ಹಾಕುವ ದಿನಾಂಕ ಕ್ಲೋಸ್ ಆಗುತ್ತೆ. ಸೊ ಇನ್ನೂ ಹಾಕಿರ್ಲಿಲ್ಲಪ್ಪ ಅಂತಂದ್ರೆ ಸೊ ಸರ್ವರ್ ಬಿಜಿ ಒಪ್ಕೋತೀನಿ. ಓಕೆ, ಸರ್ವರ್ ಇಶ್ಯೂ ಇದೆ, ನೈಟ್ ಟ್ರೈ ಮಾಡ್ರಿ, ಅಂದ್ರೆ ಸೈಬರ್ ಸೆಂಟರ್ಗೆ ರಿಕ್ವೆಸ್ಟ್ ಮಾಡ್ಕೊಡ್ರಿ ಸಾಯಂಕಾಲ 6 ಸೊ ನಮ್ದು ಇದೊಂದು ಅಪ್ಲಿಕೇಶನ್ ಹಾಕಿ ಕೊಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಸೊ ನೀವು ಈ ಅರ್ಜಿಯನ್ನ ಸಲ್ಲಿಸೋಕೆ ಅವಕಾಶ ಸಿಗ್ತದೆ. ಡೇ ಪೂರ್ತಿ ಇದು ಸರ್ವರ್ ಇರೋದಿಲ್ಲ. ಸರ್ವರ್ ಏನಂತ ಬರ್ತಾ ಇದೆಯಪ್ಪ ಅಂತಂದ್ರೆ, ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡಿದ್ರಪ್ಪ ಅಂತಂದ್ರೆ, ನಾನು ಹೇಳ್ತಾ ಇದ್ದೀನಿ, ಟ್ರೈ ಮಾಡಿ ಹೇಳಿದ್ದೀನಿ ನಿಮ್ಗೆ. ಅಪ್ಲಿಕೇಶನ್ ಅಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂದ್ರೆ, ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ವಿಲ್ ಬಿ ಸಕ್ಸಸ್ಫುಲಿ ಅಂತ ಹೇಳಿ ಬರ್ತದೆ. ಹೊಳ್ಳಿ ಲಾಗಿನ್ ಆಗಕ್ಕೆ ಹೋದ್ರೆ Gmail ID ಇನ್ಆಕ್ಟಿವ್ ಅಂತ ಹೇಳಿ ನಿಮ್ಗೆ ತೋರಿಸ್ತಾ ಇದೆ. ಓಕೆ, ಅದು ಸರ್ವರ್ ಇಲ್ಲದ ಕಾರಣಕ್ಕೋಸ್ಕರ ಆ ಥರ ತೋರಿಸ್ತಾ ಇದೆ. ಅಕಸ್ಮಾತ್ ನೀವು ನೈಟ್ ಟ್ರೈ ಮಾಡಿದ್ರೆ ಈ ಅಪ್ಲಿಕೇಶನ್ ಕೂಡ ಕಂಪ್ಲೀಟ್ ಆಗುತ್ತೆ. ಓಕೆ, ಇಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರ. ಸೊ ಲಾಸ್ಟ್ ಡೇಟ್ ನಿಮ್ಗೆ ಎಕ್ಸಾಮ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇದಕ್ಕೆ ಡೀಟೇಲ್ ಕ್ವಾಲಿಫಿಕೇಶನ್ ಕೂಡ ಹೇಳಿದ್ದೀನಿ. ಇವೆರಡು ಹುದ್ದೆಗೆ 10ನೇ ತರಗತಿ ಮುಗಿದವರು ಹಾಕಬಹುದು ಅಂತ ಹೇಳಿ ಈಗಾದ್ರೂ ಹೇಳ್ತಾ ಇದ್ದೀನಿ. ಹೋಗಿ ಈಗಾಗಲೇ ಅರ್ಜಿ ಕೂಡ ಸಲ್ಲಿಸರಿ. ಓಕೆ, ಇದ್ರ ಬಗ್ಗೆ ನಾನು ಎಕ್ಸಾಮ್ ಸಿಲೆಬಸ್ ಆಯಿತು. ಫಿಸಿಕಲ್ 170 ಸೆಂಟಿಮೀಟರ್ ಹೈಟ್ ಇರ್ತೈತಿ ಪುರುಷರಿಗೆ, ಮಹಿಳೆಯರಿಗೆ ಕೂಡ 157 ಸೆಂಟಿಮೀಟರ್ ಹೈಟ್ ಇರಲೇಬೇಕಾಗುತ್ತೆ. ST ಕೆಟಗರಿಯವರಿಗೆ 162.5 ಸೆಂಟಿಮೀಟರ್ನ ಹೊಂದಿರಲೇಬೇಕಾಗುತ್ತೆ. ಓಕೆ, ಎಕ್ಸಾಮ್ ಸಿಲೆಬಸ್ ಆಯಿತು, ನೆಗೆಟಿವ್ ಮಾರ್ಕಿಂಗ್ ಆಯಿತು, ಪ್ರತಿಯೊಂದು ಮಾಹಿತಿಯನ್ನು ಅದರಲ್ಲಿ ತಿಳಿಸಿದ್ದೀನಿ. ಸೊ ಅಪ್ಲಿಕೇಶನ್ಗಳನ್ನ ಹಾಕ್ರಿ. ಯಾರ್ಯಾರೆಲ್ಲ ಈ ಅಪ್ಲಿಕೇಶನ್ಗಳನ್ನ ಹಾಕಿದ್ರಲ್ಲ ಎಸ್ ಅಂತ ಕಮೆಂಟ್ ಮಾಡ್ಕೊಡ್ರಿ. ನಮ್ಮ ಕಮೆಂಟ್ ಸೆಕ್ಷನ್ದಲ್ಲಿ ಎಸ್ ಅಂತ ಕಮೆಂಟ್ ಮಾಡಿದ್ರಪ್ಪ ಅಂತಂದ್ರೆ
ನಾನು ಅದ್ರ ಬಗ್ಗೆ ನಿಮ್ಗೆ ಇನ್ನಷ್ಟು ಪ್ರಿಪ್ರೇಷನ್ ಯಾವ ಥರ ಆಗಬೇಕು, ಬುಕ್ಸ್ ಯಾವ ಥರ ಸ್ಟಡಿ ಮಾಡಬೇಕು, ಮಟೀರಿಯಲ್ಗಳನ್ನ ಅದ್ರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾನೆ ಹೋಗ್ತೀನಿ. ಓಕೆ, ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ರೆ ಸ್ನೇಹಿತರೆ, ನಾವು ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಅಪ್ಡೇಟ್ಗಳು ನಿಮ್ಗೆ ಏನಾದರೂ ಯೂಸ್ ಆಗ್ತಿದ್ರೆ ಮಾತ್ರ. ಸೊ ನಾವು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬ್ ಆಗಿರಲಿ, ಯಾವುದೇ ಒಂದು ಅಪ್ಡೇಟ್ ನಿಮ್ಗೆ ಬೇಕಾಗಿದ್ರೆ, ಸೊ ನೀವು ಕಾಂಪಿಟೇಟಿವ್ ಫೀಲ್ಡ್ಗೆ ಇಳಿದಿದ್ರೆ, ಸೊ ನೀವು ಕಾಂಪಿಟೇಟಿವ್ ಟ್ರೈ ಮಾಡ್ತಾ ಇದ್ರಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ರೈಟ್ ಸೈಡ್ಗೆ ಕಾಣ್ತಿರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಆಲ್ ನೋಟಿಫಿಕೇಶನ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಅಪ್ಡೇಟ್ಗಳೇನಿರ್ತಾವಲ್ಲ ಅವು ನಿಮ್ಮ ಮುಂದೆ ಬರ್ತಾನೆ ಇರ್ತಾವೆ. ಸೊ ಏನೋ ನೀವು ಎಲ್ಲ ನೋಟಿಫಿಕೇಶನ್ಗಳನ್ನ ಸ್ಟಡಿ ಮಾಡೋಕ್ಕಾಗ್ತಿರಲ್ಲ. ಸೊ ಕೇವಲ ನೀವು 1 ತಾಸು ಕುಂತು ಯೋಚನೆ ಮಾಡೋಕಿನ 5 ನಿಮಿಷದಲ್ಲಿ ಮಾಹಿತಿಗಳು ತಿಳಿತಾನೆ ಇರ್ತಾವೆ. ಓಕೆ, ಈ ವಿಡಿಯೋನ ಇಷ್ಟ ಆಗಿದ್ರೆ ನಿಮ್ಮ ಪ್ರತಿಯೊಬ್ಬರಿಗೆ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ, ಅವ್ರಿಗೆ ಕೂಡ ಶೇರ್ ಮಾಡಿರಿ. ಈ PDF ಏನಾದರೂ ಬೇಕಾಗಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆದರೆ ಈ PDF ಕೂಡ ನಿಮ್ಗೆ ಅಲ್ಲಿ ಶೇರ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೀವು ಕೂಡ ಚೆನ್ನಾಗಿ ಒಂದ್ಸರಿ ಸ್ಟಡಿ ಮಾಡ್ಕೊಳ್ಳಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ.